ಕಲಾ ರಂಗಭೂಮಿಯನ್ನ ಪೋಷಿಸಿ ಕಲಾವಿದರನ್ನ ಆಶೀರ್ವದಿಸಿ ಬಾಳ ಉಜ್ವಲಗೊಳಿಸಿ ಪಾಪಣ್ಣ ಬಿಜಾಪುರ್ ಮನವಿ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕಲಾವಿದರ ಪರಿಸ್ಥಿತಿ ಹೇಗಾಗಿದೆ ಎಂದರೆ ಹೆಚ್ಚಿನ ಪ್ರೇಕ್ಷಕರು ನಾಟಕ ವೃತ್ತಿ ಕಲಾಭೂಮಿಯನ್ನ ಮರೆತುಬಿಟ್ಟಿದ್ದಾರೆ. ನಾವು ಮೊದಲು ನಮ್ಮ ಕಲೆಯನ್ನ, ನಾಟ್ಯ ಹಾಗೂ ಕಲಾವಿದರನ್ನ ರಾಜರು ತಮ್ಮ ಆಸ್ಥಾನದಲ್ಲಿ ತಮ್ಮ ಜೀವನವನ್ನೇ ರಾಜರು ಪ್ರತಿದಿನ ನೃತ್ಯ ನಾಟಕ ಆಶ್ರಯದಾತರು ಅಂದಿನ ರಾಜರು ನಮಗಾಗಿದ್ರು. ಆದರೆ ಈಗಿನ ಜಗತ್ತಿನಲ್ಲಿ ನಾವು ಬದುಕುವುದೇ ತುಂಬಾ ಕಷ್ಟವಾಗಿದೆ. ನಮ್ಮ ಮಕ್ಕಳನ್ನ ಈ ನಾಟಕದ ರಂಗಭೂಮಿ ಬಾಳಿ ಬೆಳಗಲಿ. ಈ ಭೂಮಿ ರಂಗಭೂಮಿಗೆ ನಮ್ಮ ರಾಜರು ಶಾಪೂರಿತನ ಜನರು ನಮ್ಮಂತಹ ಬಡ ಕಲಾವಿದರನ್ನ ಶಾಪೂರಿತ ಜನತೆ ಎತ್ತಿ ಹಿಡಿದು ನಮ್ಮ ಬದುಕಿಗೆ ಆಶ್ರಯವಾಗಬೇಕು ಎಂದು ವೃತ್ತಿರಂಗ ಕಲಾವಿದ ಪಾಪಣ್ಣ ಬಿಜಾಪುರ್ ತಮ್ಮ ಮನದಾಳದ ಮಾತನ್ನ ಪತ್ರಿಕೆಗೆ ಹಂಚಿಕೊಂಡರು. ಶ್ರೀಗುರು ತೋಟದಾರ್ಯ ನಾಟ್ಯ ಸಂಘದ ವತಿಯಿಂದ ಸುಂದರ ಸಾಮಾಜಿಕ ನಾಟಕವಾದ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಒಬ್ಬ ಮಗು ತಾಯಿಯ ಮಡಿಲಲ್ಲಿ ಸಂಸ್ಕಾರ ಯಾವ ರೀತಿಯಾಗಿ ಬೆಳೆಸಿಕೊಳ್ಳಬೇಕು, ತಾಯಿಯೇ ಮೊದಲ ಗುರು, ಸಾಮಾಜಿಕವಾಗಿ ಇಂತಹ ಭವ್ಯ ನಾಟಕ ಅತ್ತೆ ಸಿಂಗಾರಿ ಸೊಸೆ ಬಂಗಾರಿ ಎಂಬ ಸುಂದರ ನಾಟಕ ಈ ಶಾಪುರದ ನಗರದಲ್ಲಿ ಪ್ರಾರಂಭವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮಂತ ಬಡ ಕಲಾವಿದರನ್ನ ಭವಿಷ್ಯ ಉಜ್ವಲಗೊಳಿಸಬೇಕು ಎಂದು ಪ್ರೇಕ್ಷಕರಲ್ಲಿ ವಿನಂತಿ ಮಾಡಿಕೊಂಡರು.